ಹುಬ್ಳಿ ಒಳಗೆ ಯಾವುದೇ ಕಾರಣಕ್ಕೂ ಇದನ್ನು ರಾಜಕೀಯಕ್ಕೆ ಮಾಡಬಾರ್ದು ಅಂತಂದರೆ ಈಗ ಟ್ರಸ್ಟ್ನವ್ರದ್ದು ಯತ್ನಾಳ್ ಅವರು ಗುಡಿಗಿರುತ್ತೆ ಟ್ರಸ್ಟ್ನವರು ತಮ್ಮ ಟ್ರಸ್ಟ್ ಆಸ್ತಿಯನ್ನು ತಮ್ಮ ಮನೆ ಆಸ್ತಿಯನ್ನು ರೀತಿ ಮಾಡ್ಕೊಂಡಿದ್ದಾರೆ. ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ ಅಂತಂದೆಲ್ಲ ಮಾತಾಡಿದ್ದಾರೆ. ಮತ್ತು ಅವರು ಹುಣಸೆಗಿಟ್ಟು ಅವ್ರು ಹೇಳಲ್ಲಪ್ಪ ಅಂದರೆ ಇಂಥವೆಲ್ಲ ಶಬ್ದವನ್ನು ಬಳಸ್ತಾರೆ. ನೋಡ್ರಿ, ಅವರು ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರ. ಯತ್ನಾಳವ್ರ ಸಂಸ್ಕೃತಿ ಎಂಥದ್ದು, ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮೊದಲು ನಾನು ಇದನ್ನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಎಂದು ಸಮಾಜದಾಗ ಗುರುತಿಸ್ಕೊಂಡ್ರಿ, ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ. ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷರನ್ನು ನಾವೇ ಮಾಡಿದ್ವಿ. ನಮ್ಮ ಸಂಘ, ಈ ಕೂಡಲ ಸಂಗಮ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ವಿ. ನಾವೆಲ್ಲ ಧರ್ಮದರ್ಶಿಗಳಿದ್ವಿ, ನಾನು ಕೂಡ ಧರ್ಮದರ್ಶಿ. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು, ಅವ್ರ ಹೆಸರು ಮಾಡಿದ್ವಿ ನಾವೆಲ್ಲರೂ. ನಮ್ಗೆ ಗೊತ್ತಿರುವಂಥ ವಿಚಾರ. ಇವರೇನು ದುಡ್ಡು ಕೊಟ್ಟಿದ್ರ, ಇವರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ, ಏನು ನೋಡ್ಕೊಂಡಿದ್ರ? 2008 ಈ ಪೀಠವನ್ನು ಮಾಡಿದವರು ಯಾರು? ಇದೇ ಪ್ರಬಂಧ ಉಂಚಿ ಕಟ್ಟಿ, ಇದೇ ನೀಲಕಂಠ ಸೂಟಿ, ಇದೇ ವಿಜಯಾನಂದ ಕಾಶ್ಯಪ್ನವರು, ಏನು ಇವರಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್. ಇವನು ಎದರಲ್ಲೇ ಇಲ್ಲ. ಈಗ ಹೀರೋ ನಾನೇ, ಸ್ವಯಂ ಘೋಷಿತ ಹೀರೋ ಇವನು. ಎಲ್ಲರಿಗೂ ಮಾತಾಡಿ ಇವತ್ತೇನಾಗಿದೆ ಪರಿಸ್ಥಿತಿ? ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಟಲಿ, ತೋರಿಸ್ತಾರೆ ರಾಜ್ಯದಲ್ಲಿ. ಎಂತೆಂಥವ್ರೋ ಮುಖ್ಯಮಂತ್ರಿ ಅಂತವ್ರೆ ಮನ್ನ ಬಾಯಿ ಹಾಕೊಂಡು ಹೋಗ್ಯಾರ. ಇವನು ಯಾವ್ರಿ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು. ಒಬ್ಬ ಯಜಮಾನ ಮನುಷ್ಯ, ಹಿರಿಯ ಜೀವಿ, 85 ವರ್ಷ ಅವ್ರಿಗೆ. ಲಫಂಗನ ಮಗ, ರೋಫರ್ ನನ್ನ ಮಗ, ಇವ್ರು ಯಾವ ಮಕ್ಕಳು? ಜನ ಹೇಳ್ತಾರೆ ಇವ್ರ ಬಾಯಿ ಮಾತಾಡೋದು ಏನ್ರಿ. ನೋಡೇ ನಾನು ಹೇಳಿದ್ದೆ ಇದನ್ನ, ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ. ಅದು ಆಗಿದೆ. ಇನ್ನೂ ಬುದ್ಧಿ ಕಲಿಯಲಿಲ್ಲ ನನ್ನ ಮನುಷ್ಯ. ಬಿಟ್ಟೆ ಹೋಗ್ತಾನೆ, ಜನರಿಂತ್ರನೂ ದೂರ ಹೋಗ್ತಾರೆ, ಎಲ್ಲರಿಂತ ದೂರ ಹೋಗ್ತಾರೆ. ಭಾಳ ಜನ ಹೋಗ್ಯಾರ ನೋಡಿವಿ ನಾವು, ಭಾಳ ಜನ ನೋಡಿವಿ ನಾವು. ಎಷ್ಟು ಜನ ಹೋಗ್ಯಾರ ಹೇಳ್ತಾನೆ, ನೀವು ಹೋಗ್ತಾರೆ, ಇವರು ಹೋಗ್ತಾರೆ, ಅವರು ಹೋಗ್ತಾರೆ, ನೀನು ಹೋಗ್ತೀಯ. ನಿನಗೂ ಒಂದು ದಿವ್ಸ ಮುಗಿದು ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು. ನಮಗೂ ಮುಗಿತೈತಿ ಅದು ತಿಳ್ಕೋಬೇಕು. ಈ ಒಬ್ಬ ಹಿರಿಯ ಜೀವಿಗೆ ಒಬ್ಬ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ, ಅವರು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರ್ತಾರಲ್ಲ. ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವ್ರದ್ದು ಸಂಸ್ಕೃತಿನೇ ಅದು. ಬಿಡ್ರಿ, ಇವ್ರ ಸಂಸ್ಕಾರನೇ ಅದು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆಪಡ್ತೀನಿ. ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ. ಈ ಸಂಘದಲ್ಲಿ ಇಲ್ಲ, ಇನ್ನೊಂದು ಸಂಘದಲ್ಲಿ ಇಲ್ಲ. ಅವರಂತೂ ಇವ್ರನ್ನ ದೂರ ಇಟ್ಬಿಟ್ರ. ನೀವು ಹತ್ರ ಕರೆಯೋದಲ್ಲ, ದೂರ ಇಟ್ಬಿಟ್ರೆ. ಇಲ್ಲಿ ಸುಮ್ಮನೆ ಬಂದು ನಾನೇ ಹೀರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿಲ್ಲ ನೀವು ಸ್ಪಷ್ಟಪಡಿಸ್ಲಿ. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಲಿಸ್ಕೊಂಡು. ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಕಲಿಸ್ತಾರೆ. ಸ್ವಾಮೀಜಿಗಳ ಬಗ್ಗೆ ಇನ್ಮೇಲೆ ಯಾರಾದರೂ ಹಗುರವಾಗಿ ಮಾತಾಡಿದರೆ ಹುಷಾರ್ ಅಂತಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಬೇಕಾದ್ರೆ ಸ್ವಾಮೀಜಿನ ಮನೆಯಾಗ ಇಟ್ಕೊಂತ ಹೇಳ್ರಿ, ಒಯ್ದು ಅಲ್ಲಿ ಮನೆಯಾಗ ಪೀಠ ಮಾಡ್ಕೊಂತ ಹೇಳ್ರಿ. ಇವನು ಹೇಳ್ತಾನಲ್ಲ, ನಾನು ಅಷ್ಟು ಮಾಡಿದ್ದೀನಿ, ಗೌಶಾಲೆ ಮಾಡಿದ್ದೀನಿ, ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನೆಯಾಗ. ಯಾರು ಬೇಡ ಅಂತಾರ? ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಭಾಳ ಮುಖ್ಯ, ಸಮುದಾಯದವರು ಭಾಳ ಮುಖ್ಯ, ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಗುರುಗಳು ನಾವು ಮಾಡಿ, ಇವನು ಮಾಡಿದ್ನಾ? ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರೆ ಆ ಸ್ವಾಮಿಗಳು ಇಟ್ಕೊಂಡು BJP ಸೇರಿಸ್ಕೊಂಡ್ಬಿಡ್ಲಿ. ಅವ್ರಿಗೊಂದು ಟಿಕೆಟ್ ಕೊಡಿಸ್ಲಿ ಎಲ್ಲರೂ. ಅವರು ರೆಡಿನಾದಾರ, ಈಗ ಅವರು ಬರಾಕ್ ರೆಡಿನಾದಾರ ರಾಜಕಾರಣಕ್ಕೆ. ಅವ್ರಿಗೂ ಸಾಕಾಗೈತಿ ಇದು ಕಾವಿ ಹಾಕೊಂಡು. ಅದಕ್ಕೆ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ. ಇವನ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲೇಬೇಕು. ಸರ್, ಇನ್ನೊಂದು ಹಾಗೆ ಸೂಕ್ಷ್ಮವಾಗಿ ಒಂದು ವಿಚಾರ ಕೇಳ್ಪಟ್ಟು, ಎಲ್ಲೋ ಒಂದು ಕಡೆ ಪಂಚಮಸಾಲಿ ಬಸವರಾಜ ಮೂರ್ತಿ ಸ್ವಾಮೀಜಿಗಳನ್ನ ಬದಲಾವಣೆ ಮಾಡುವಂಥ ಒಳಗೆ ಕೆಲಸ ನಡೀತಾ ಇದೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗುತ್ತೆ. ಕಾಯ್ದು ನೋಡ್ರಿ, ಬದಲಾವಣೆ ಆಗುತ್ತೆ. ಕಾಯ್ದು ನೋಡ್ರಿ, ಇದೇ ಆಗೋದೀಗ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಲಿಸೋಕ್ಕಾಗಲ್ಲಂತ. ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ. ಹೆಂಗಾಗುತ್ತೆ ಹೇಳಿ ಕೇಳಿ ಬಂತಾನ ಅದು. ಹಂಗೆ ಇವ್ರಿಗೂ ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗುತ್ತೆ. ನಾನು ಮಠ ಕಟ್ಟಿಲ್ಲ, ಸಮಾಜ ಕಟ್ಟಿನಿ ಅಂತ ಹೇಳ್ಕೊಂಡಿರ್ತೀವಿ. ಯಾರೀ ಕಟ್ಟಿದವರು? ಎಲ್ಲಿದ್ರಿ ಇವರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವು ನಾನು. ಹಣ್ಣಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿ ಅದಾರ ಅನ್ನೋದಕ್ಕೆ ವರ್ಕ್ ಮಾಡಿಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರೇ ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ಇವರು ಅಧಿಕಾರಕ್ಕೆ, ಓಟ್ಗೆ, ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ. ಈ ಸ್ವಾಮೀಜಿ ಏನು ಮಾಡಿದಾರೆ ಇಲ್ಲಿ ಬಿಡ ಬಂದು? ಯಾರು ಮಾಡಿದ್ರು ಹೋರಾಟ?
ಯಾತಕ್ಕೋಸ್ಕರ ಮಾಡಿದ್ವಿ? 2A ಕೇಳಿದ್ವಿ. ಇವತ್ತು ಹೇಳ್ತಾರೆ ಇವರು, ಇದೇ ಬಸವನಗೌಡರು 2Aನೇ ಕೇಳಿಲ್ಲ. ಅವ್ರು ಕೇಳ್ಯಾರ, ಕಾಶ್ಯಪ್ ಅವ್ರು ಕೇಳ್ಯಾರ ಅಂತ ಹೇಳ್ತಾನಲ್ಲ ಈ ಮನುಷ್ಯ. ಈ ದಿವಸ 4 ವರ್ಷ ಹುಚ್ಚನಾಗಿ ಓದರ್ದಂಗೆ ಓದರ್ಕೊಂತ ಹೇಳಿದ್ನಲ್ಲ, ಎದಕ್ಕೆ ಓದರಿದ್ದೀವ? ಏನು ಅಂತ ಓದರಿದ? ಕೇಳ್ರಿ ಅವ್ರ ಭಾಷಣ. 2A ಬೇಕಂತ ಓದರಿದ್ನ, ಏನು ಓದರಿದ್ನ? ಇವತ್ತು 2A ನಾವು ಕೇಳೇ ಇಲ್ಲ ಅಂತ ಹೇಳ್ತಾನ. ಇವ್ರಿಗೆ ಒಂದು ಇದು ಇರಬೇಕು, ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು. ಆ ಒಂದು ಸ್ಟ್ಯಾಂಡರ್ಡು, ಘನತೆ, ಗೌರವ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ. ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನ್ಸುತ್ತೆ. ಸಮಾಜದ ಜನನ ಕೆಲವೊಂದಿಷ್ಟು ಜನ ಯತ್ನಾಳನ್ನ ಉಚ್ಚಾಟನೆ ಕಲಿಸಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗ್ತಾರೆ. ನೋಡ್ರಿ, ಒತ್ತಾಯಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು, ಇನ್ಯಾರ ಕಡೆ ಹೇಳಿಸೋದು, ಒತ್ತಾಯ ಮಾಡಿ ಜನರನ್ನು ತರುವಂಥದ್ದಲ್ಲ. ಸ್ವಯಂ ಘೋಷಿತ ಜನ ಇದ್ದೇಳದು. ಇವ್ರ ನಾಯಕತ್ವ ಒಪ್ಪಿಕೊಂಡು, ಇವರು ಗುಣಗಳನ್ನು ಒಪ್ಪಿಕೊಂಡು, ಇವ್ರ ಗುಣಗಳನ್ನು ಯಾವುದೂ ಒಪ್ಪಲ್ಲ. ಒಬ್ಬ ಸಣ್ಣ ಮನುಷ್ಯನ ಕೂಡ ಒಪ್ಪೋದಿಲ್ಲ. ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ.